ಹಲೋ ಗೆಳೆಯರೆ, ಎಜುಕೇರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಭಾಳ ದಿನಗಳೇ ಆಯಿತು KCET ಮತ್ತು ನೀಟದ ಅಪ್ಡೇಟ್ ಇನ್ನೂ ಯಾವ ಮಾಡಿದ್ದಿಲ್ಲ ವಿಡಿಯೋ, ಈಗ ಮಾಡ್ತಾ ಇದ್ದೀನಿ. ಮತ್ತು ಈಗ ಇವತ್ತು ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ನಿಮಗೆ. ಭಾಳ ವಿದ್ಯಾರ್ಥಿಗಳು ಯಾರೆಲ್ಲ ಇನ್ನು KCET ಮತ್ತು ನೀಟ್ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ಇವತ್ತು ಒಂದು ಅಪ್ಡೇಟ್ ಬಂದಿದೆ. ಅದು ಏನಪ್ಪ ಅಂತಂದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ. ಮತ್ತು ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೋ ಒಂದು ಬಿಟ್ಟಿದ್ದಾರೆ ತೋರಿಸ್ತೀನಿ, ನೋಡ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ಗೊತ್ತು. UGCET 2026 ಅರ್ಜಿ ಸಲ್ಲಿಸಿದ ಕ್ಲೇಮ್ಡ್ ನಾಟ್ ವೆರಿಫೈಡ್ ಎಂದು ಕ್ಲೇಮ್ ಸರ್ಟಿಫಿಕೇಟ್ನಲ್ಲಿ ನಿಮ್ದು ಯಾರ್ದೆಲ್ಲ ನೋಡಿಲ್ಲ ಇನ್ನೂ ನೋಡ್ಕೊಳ್ಳಿ ಹೋಗಿ. ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆಯಲ್ಲ KCET, ಮತ್ತು KCET ನೀವು ಅಪ್ಲಿಕೇಶನ್ ಹಾಕಿರೋ ಫಾರ್ಮ್ ಇದೆಯಲ್ಲ, ಅದರಲ್ಲಿ ಹೋಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಿಮ್ಮದು ಕ್ಲೇಮ್ಡ್ ಇದೋ, ಕ್ಲೇಮ್ಡ್ ಸಕ್ಸಸ್ಫುಲ್ ಎತ್ತಿದೋ, ಮತ್ತು ಕ್ಲೇಮ್ಡ್ ನಾಟ್ ವೆರಿಫೈಡ್ ಅತ್ತಿ ಏನು ಯಾರ್ದೆಲ್ಲ ಇದೆಯಲ್ಲ ಅವ್ರದ್ದು ಬೇಗನೆ ವೆರಿಫೈಡ್ ಮಾಡ್ಕೊಳ್ಳಿ. ಅದು ಯಾವ ರೀತಿ ವೆರಿಫೈ ಮಾಡ್ಕೋಬೇಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರ್ಬೋದು. ಹತ್ತಿರ ಇರದ ಸರ್ಕಾರಿ PU ಕಾಲೇಜ್, ನಿಮ್ಮ ಒಂದು ಡಿಸ್ಟ್ರಿಕ್ ಆಗಿರ್ಬೋದು, ಇಲ್ಲ ನಿಮ್ಮ ಒಂದು ಹಳ್ಳಿಯಲ್ಲಿ ಯಾವುದೇ ಒಂದು PU ಕಾಲೇಜ್, ಗೌರ್ಮೆಂಟ್ PU ಕಾಲೇಜ್ ಯಾರದಲ್ಲ ಅಲ್ಲೆಲ್ಲ ಹೋಗಿ ನೀವು ವೆರಿಫಿಕೇಷನ್ ಮಾಡ್ಕೋಬೋದು. ಇನ್ನೂ ಡೇಟ್ ಕೊಟ್ಟಿದ್ದಾರೆ. ಎಲ್ಲಿವರೆಗೂ ಡೇಟ್ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನೋಡ್ಬೋದು 21 ಡೇಟ್ ಕೊಟ್ಟಿದ್ದಾರೆ. ಅಲ್ಲಿವರೆಗೆ ನೀವು ವೆರಿಫಿಕೇಷನ್ ಮಾಡ್ಕೋಬೋದು, ಸರಿನಾ. 21/5/2026 ನೀವು ವೆರಿಫಿಕೇಷನ್ ಮಾಡ್ಕೋಬೋದು. ಮತ್ತು ಯಾವೆಲ್ಲ ವಿದ್ಯಾರ್ಥಿಗಳಿತ್ತಂದರೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡ್ಬೋದು. ಕ್ಲೇಮ್ಡ್ನಲ್ಲಿ ಸಕ್ಸಸ್ಫುಲ್ ವೆರಿಫೈಡ್ ಅಂತಂದು ತೋರಿಸಿರ್ಬೋದು ನಿಮಗೆ, ಅಂದಾಗ ಮಾತ್ರ ಅವ್ರದ್ದೆಲ್ಲ ವೆರಿಫೈ ಇದ್ದಂಗೆ. ನಾಟ್ ಕ್ಲೇಮ್ಡ್ ಬಟ್ ನಾಟ್ ಕ್ಲೇಮ್ಡ್ ಯಾರ್ದೆಲ್ಲ ಇದೆಯಲ್ಲ ಅವರು ಖಂಡಿತವಾಗಿ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡ್ಕೋಬೋದು. ಡೇಟ್ ಎಲ್ಲಿವರೆಗೆ ಅಂದರೆ 21ನೇ ತಾರೀಕಿವರೆಗೆ ಕೊಟ್ಟಿದೆ. ಇನ್ನೂ ಬೇಕಾದಂಗೆ 2 ದಿನಗಳು ನಿಮ್ಮ ಅವಕಾಶ ಇದೆ. ಇನ್ನೂ ಯಾರೆಲ್ಲ ಮಾಡ್ಕೊಂಡಿಲ್ಲ ಬೇಗನೆ ಹೋಗಿ ಮಾಡ್ಕೊಳ್ಳಿ. ನಿಮ್ಮ ಒಂದು ಹತ್ತಿರ ಇರುವ ಸರ್ಕಾರಿ PU ಕಾಲೇಜ್ ಎಲ್ಲೆಲ್ಲಿದೆಯಲ್ಲ ಅಲ್ಲೆಲ್ಲ ಹೋಗಿ ಯಾರೆಲ್ಲ ಮಾಡಿಸ್ಬೇಕಂದ್ರೆ ನೀವು ಕನ್ನಡ ಮೀಡಿಯಮ್ ಸ್ಟೂಡೆಂಟು, ಹಳ್ಳಿಯಲ್ಲಿ ಕಲಿತ 1ನೇ ತಿಂಗಳು 10ನೇ ಥರ ಯಾರೆಲ್ಲ ಹಳ್ಳಿಯಲ್ಲಿ ಕಲ್ತಿರಲ್ಲ, ರೂರಲ್ ಸರ್ಟಿಫಿಕೇಟ್, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಅವ್ರದ್ದೆಲ್ಲ ಭಾಳ ಜನದ್ದು ಇನ್ನೂ ಆಗಿಲ್ಲ, ಅವರು ಹೋಗಿ. ಮತ್ತು ಯಾರೆಲ್ಲ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿದಿರಲ್ಲ ಅವರು, ಮತ್ತು ಇನ್ನು ಉಳಿದ ಮತ್ತು ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ತೆಲುಗು ಮತ್ತು ತೆಲುಗು ಇವೆಲ್ಲ ಬೇರೆ ಲ್ಯಾಂಗ್ವೇಜ್ ಇರೋ ಹತ್ತಿರ ಅಲ್ಲೆಲ್ಲ ಯಾರೆಲ್ಲ ಕಲ್ತಿರೋ ಅವ್ರದ್ದು ಇನ್ನೂ ಕ್ಲೇಮ್ ಆಗಿರಲ್ಲ. ಅಂದರೆ ಇದರ ರಿಸರ್ವೇಷನ್ ಹತ್ತಿರುತ್ತೆ, ನಿಮಗೆ ಮೀಸಲಾತಿ ಹತ್ತಿರುತ್ತೆ. ನೀವು ಕನ್ನಡ ಮೀಡಿಯಂ ಸ್ಟೂಡೆಂಟ್ಗಳಿದ್ದರೆ ನಿಮಗೆ ಹತ್ತೆ ಮೀಸಲಾತಿ ಇರುತ್ತೆ. ಅದರಿಂದ ನಿಮಗೆ ಗೌರ್ಮೆಂಟ್ ಸೀಟ್ ಅನ್ನೋದು ಸಿಗುತ್ತೆ. ನಿಮ್ಮ ರ್ಯಾಂಕ್ ಏನಾದರೂ ಸ್ವಲ್ಪ ಕಮ್ಮಿ ಆಗಿತ್ತಂದರೆ, ನಿಮ್ಮ ಮೀಸಲಾತಿ ಅನ್ನೋದು ಇತ್ತಂದರೆ ಅದ್ರ ಪ್ರಕಾರ ನಿಮಗೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ. ಅದಕ್ಕೆ ಇದನ್ನು ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಕೈಯಾರೆ ನೀವು ಮಿಸ್ ಮಾಡ್ಕೊಂಡಾಗುತ್ತೆ. ಅದಕ್ಕೆ ಇನ್ನೂ ಟೈಮ್ ಇದೆ. ನೀವು ಯಾರೆಲ್ಲ ಹುಡುಕಿ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆಯಲ್ಲ ಅಲ್ಲಿ ಇಟ್ಟಿರ್ತೀರಿ, ಇಲ್ಲ ನಿಮ್ಮ ಮೊಬೈಲ್ದಲ್ಲಿ ಸೇವ್ ಆಗಿರುತ್ತೆ, ಅಲ್ಲಿ ನೋಡಿ. ಎಲ್ಲಿ ಸಿಗಲಿಲ್ಲ ಹುಡುಕಿ ಒಂದ್ಸಲ ಸಿಗುತ್ತೆ. ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ ಮೊದಲು. ಇನ್ನೂ ಯಾರೆಲ್ಲ ಚೆಕ್ ಮಾಡ್ಕೊಳ್ಳಿ ಬೇಗನೆ ಚೆಕ್ ಮಾಡ್ಕೊಳ್ಳಿ. ಒಂದ್ಸಲ ನೋಡಿ ಯಾರ್ದೆಲ್ಲ ನಾಟ್ ವೆರಿಫೈಡ್ ಇರ್ತಿದೆ ಅವ್ರು ಬೇಗನೆ ಹೋಗಿ ನಿಮ್ಮ ಒಂದು ಸರ್ಕಾರಿ ಇಲ್ಲ ನಿಮ್ಮ ಒಂದು ಕಾಲೇಜಿಗೆ ಕೊಟ್ಟರೆ ನಡೀತೆ. ಅಂದರೆ ನಿಮ್ಮ ಒಂದು ಗೌರ್ಮೆಂಟ್ ಕಾಲೇಜ್ ಇರುತ್ತೆ ಅಲ್ಲಿ ಹೋಗಿ ಕೊಡ್ಬೋದು. ಇಲ್ಲಾಂದರೆ ನಿಮ್ಮ ಒಂದು ಹತ್ತಿರ ಯಾವುದಿರುತ್ತೆ ಅಲ್ಲಿ ಒಂದು PUC ಕಾಲೇಜಲ್ಲಿ ಹೋಗಿ ಕೊಟ್ಟರೆ ಅವರು ವೆರಿಫಿಕೇಷನ್ ಮಾಡ್ತಾರೆ. ಅದು 21ನೇ ತಾರೀಕಿಗೆ ತನಕ ಮಾತ್ರ. ಯಾಕೆಂದರೆ 23, 24ನೇ ತಾರೀಕಿಗೆ ಒಂದು PUC ಸೆಕೆಂಡ್ ಎಕ್ಸಾಮ್, ಯಾರೆಲ್ಲ ಸೆಕೆಂಡ್ ಎಕ್ಸಾಮ್ ಬರ್ದಿರ, ಏನಿಲ್ಲ ಅಂದ್ರೆ 1,70,000 ವಿದ್ಯಾರ್ಥಿಗಳು PUC ಸೆಕೆಂಡ್ ಎಕ್ಸಾಮ್ ಕಟ್ಟಿದ್ದಾರೆ. ಅದಕ್ಕೆ ಅವ್ರದ್ದೊಂದು ರಿಸಲ್ಟ್ ಅನ್ನೋದು ಬರುತ್ತೆ ಆ ತಾರೀಕಿಗೆ. ಅದಕ್ಕೆ 21 ಕೊಟ್ಟಿದ್ದಾರೆ. ಅದಕ್ಕೆ ಇನ್ನೂ ಯಾರೆಲ್ಲ ಮಾಡಿಲ್ಲ ಬೇಗನೆ ಮಾಡ್ಕೊಳ್ಳಿ. ಮತ್ತೆ ಏನಾದರೂ ಅಪ್ಡೇಟ್ ಇದ್ದರೆ ಮತ್ತೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೈ ಫ್ರೆಂಡ್ಸ್.